ನಮಸ್ಕಾರ, ನಾನು ಬಸವರಾಜು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾಯಕತ್ವ ಬದಲಾವಣೆಯ ಚರ್ಚೆಯನ್ನು ಹುಟ್ಟುಹಾಕಿ ದೆಹಲಿಯಲ್ಲಿ ಪದೇ ಪದೇ ಬೀಡು ಬಿಡ್ತಿದ್ದಂತಹ ಅವತ್ತಿನ ಉಪಮುಖ್ಯಮಂತ್ರಿ, ಇವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಎಷ್ಟರ ಮಟ್ಟಿಗೆ ಹತ್ತಿರ ಇದ್ದಾರೆ. ಯಾಕಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಪಾಪ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಆ ಜಾಗಕ್ಕೆ ಬಂದು ಕೂರೋದಕ್ಕೆ ನೀವು ಹೈಕಮಾಂಡ್ ಮುಂದೆ ಏನೆಲ್ಲ ಒಪ್ಕೊಂಡಿದ್ದೀರೋ, ಯಾವೆಲ್ಲ ಅವರ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರೋ, ಆ ಮಾತು ಒಪ್ಕೊಳ್ಳೋದಕ್ಕೆ ಅಥವಾ ಆ ಮಾತನ್ನು ಈಡೇರಿಸೋದಕ್ಕೆ ನೀವು ಈ ಬಿಡದಿಯ ರೈತರನ್ನು ಕಣ್ಣೀರು ಹಾಕ್ಸ್ಬೇಡಿ ಅಂತ ಹೇಳಿದ್ರಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇದು ಪೇಮೆಂಟ್ ಹುದ್ದೆ ಇರಬಹುದು ಅನ್ನೋ ಧಾಟಿಯಲ್ಲಿ ದೇವೇಗೌಡರು ಮಾತಾಡಿದ್ರಲ್ಲ. ನೋಡಿ, ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿದ್ದಾಗ ಸಿ ಎಮ್ ಆಗೋಕ್ಕೋಸ್ಕರ ಎಷ್ಟು ಸಲ ಹೈಕಮಾಂಡ್ಗೆ ಎಡತಾಕಿದ್ರೋ, ಅದೇ ರೀತಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಮುಂದೆ ಮಂಡಿಯೂರಿ ನಿಲ್ಲೇಬೇಕು. ಆದರೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈಗಿರಲಿಲ್ಲ. ಸಿದ್ದರಾಮಯ್ಯ ಅವರು ಹೋಗ್ತಿದ್ರು, ತಮ್ಮ ಪಟ್ಟಿ ಮುಂದಿಡ್ತಿದ್ರು, ಕ್ಲಿಯರ್ ಮಾಡಿಸ್ಕೊತಿದ್ರು, ಬರ್ತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಈ ರೀತಿ ಹಿನ್ನಡೆ ಆಗ್ತಿದೆ? ಮೂರು ಸಲ ಭೇಟಿ, 7 ಸಭೆಗಳು ಆದರೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ. ಕಾರಣ ಏನು? ರಾಹುಲ್ ಗಾಂಧಿಯವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಹುಮುಖ್ಯ ಕಾರಣರಾದಂತಹ ಚುನಾವಣಾ ಚಾಣಕ್ಯ ಸುನೀಲ್ ಕನ್ನುಗೋಲು ಅವರ ಮಾತನ್ನು ಸ್ವಲ್ಪ ಮಟ್ಟಿಗೆ ಕೇಳ್ತಾರೆ. ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ, ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತ ಮೇಲೆ ಜನರ ಪಲ್ಸ್ ಏನಿದೆ, ಬದಲಾವಣೆ ಏನಾದರೂ ಆಗ್ತಿದೆಯಾ, ವ್ಯತ್ಯಾಸಗಳಾಗ್ತಿದೆಯಾ, ಹೈಕಮಾಂಡ್ ಆ ರಿಪೋರ್ಟನ್ನು ಪ್ರತಿ ತಿಂಗಳಿಗೊಮ್ಮೆ ತರಿಸ್ಕೊಂಡು ನೋಡ್ತಿದೆ. ಇತ್ತೀಚೆಗೆ ರಾಜ್ಯ BJP ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ತುಂಬ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯ ಅವರು ಈ ನಿರ್ಣಯವನ್ನು ತಗೊಂಡ ಮೇಲೆ, ಯಾವುದು ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಣೆ ಮಾಡದ ಮೇಲೆ ಕಾಂಗ್ರೆಸ್ ಸ್ಥಿತಿ ಪಾತಾಳಕ್ಕಿಳಿಯುತ್ತೆ. ಅವರೇನೋ 80-90 ಸ್ಥಾನ ಗೆಲ್ಲಬಹುದು ಅಂದ್ಕೊಂಡಿದ್ರು. 50-60 ಸ್ಥಾನಗಳನ್ನು ಗೆಲ್ಲೋದು ಕೂಡ ಕಷ್ಟ, ಅದು ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಕಡ್ಡಿ ತುಂಡಾಗೋ ರೀತಿಲಿ ಹೇಳಿದರು. 28ರ ಚುನಾವಣೆ ಕಾಂಗ್ರೆಸ್ ಪಕ್ಷ 70-80 ಸ್ಥಾನ ಗೆಲ್ತೇವೆ ಅನ್ನೋ ಭ್ರಮೆನಲ್ಲೇನಿದ್ರು ಸಿದ್ದರಾಮಯ್ಯನವರ ತೀರ್ಮಾನದಿಂದ 50-60 ಇಳಿತಾರೆ. ನೋ ಡೌಟ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 140 ಸ್ಥಾನಗಳನ್ನು ಗೆದ್ದಿದೆ ಅಂದರೆ ಅದಕ್ಕೆ ಕಾರಣ, ಬಹುಮುಖ್ಯ ಕಾರಣ, ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರ್, ಅಹಿಂದ ನಾಯಕ, ಅಹಿಂದ ಮತಗಳ ಕ್ರೋಢೀಕರಣ ಆಗಿತ್ತು. ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಮನಗರ ಜಿಲ್ಲೆ ಏನು ವ್ಯತ್ಯಾಸ ಆಗಿದೆಯಲ್ಲ, ಅಲ್ಲಿನ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳನ್ನು ಗೆದ್ದು ಬಿಟ್ಟರೆ 2028 ವಿಧಾನಸಭಾ ಚುನಾವಣೆಯಲ್ಲಿ. ನೋ ಡೌಟ್ ಸಿದ್ದರಾಮಯ್ಯ ಅವ್ರಿಗಿಂತ ಗ್ರೇಟ್ ಡಿ ಕೆ ಶಿವಕುಮಾರ್ ಅಂತ ಒಪ್ಪಬಹುದು. ಆದರೆ ಕನಕಪುರವನ್ನೂ ಕೂಡ ಸುಲಭಕ್ಕೆ ಹೊರತುಪಡಿಸಿ ಇನ್ನುಳಿದ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮಾಗಡಿ ಬಾಲಕೃಷ್ಣ ಅವ್ರು ಗೆಲ್ಲಲ್ಲ, ರಾಮನಗರದಲ್ಲಿ ಕಷ್ಟ ಆಗುತ್ತೆ, ನೋ ಡೌಟ್. ಅದೃಷ್ಟಕ್ಕೆ ಗೆದ್ದಂತಹ ಶಾಸಕ, ಕಾಂಗ್ರೆಸ್ ಶಾಸಕ ಗೆಲ್ಲೋದಿಲ್ಲ. ಇನ್ನು ಚನ್ನಪಟ್ಟಣದ ಲೆಕ್ಕ ಪಕ್ಕಾ ಆಗತ್ತೆ. ಈ ಅಂಶಗಳ ಜೊತೆ ಇದೆಲ್ಲ ಕಣ್ಮುಂದೆ ಕಾಣಿಸ್ತಿರುವಂಥದ್ದು. ಯಾಕೆ ತಮ್ಮದೇ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ಹಿನ್ನಡೆಯನ್ನು 2028 ವಿಧಾನಸಭಾ ಚುನಾವಣೆಯಲ್ಲಿ ಅನುಭವಿಸಬೇಕಾಗತ್ತೆ? ಬಿಡದಿಯ ರೈತರ ಹೋರಾಟದ ಕಿಚ್ಚು ಅಲ್ಲಿ ತನಕ ಜ್ವಲಂತವಾಗಿ ಜೀವಂತವಾಗಿ ಉಳಿಯುತ್ತೆ. ಅದು ಕೇವಲ ಬಿಡದಿಯ ರೈತರ ಹೋರಾಟ ಆಗಿ ಉಳಿಯದೆ ಹಳೆ ಮೈಸೂರು ಭಾಗದ ಒಕ್ಕಲುತನ ಮಾಡುವಂತಹ ಎಲ್ಲ ಸ್ವಾಭಿಮಾನಿಗಳ ಹೋರಾಟವಾಗಿ ಬದಲಾಗತ್ತೆ. ಆ್ಯಂಜಲ್ ಆ್ಯಪಲ್ ಎಸ್ದು ಜನಕ್ಕೆ ಸಿಗೋ ರೀತಿಯಲ್ಲಿ ಸುಲಭವಾಗಿ ಫ್ಯೂಡಲ್ ಮಾದರಿಯಲ್ಲಿ ನಾನು ರಾಜಕಾರಣ ಮಾಡ್ತೀನಿ, ಕೊಟ್ಟಾದರೂ ಗೆದ್ದು ತೋರಿಸ್ತೀನಿ, ಆ ದಿನಗಳು ನಡೆಯೋದಿಲ್ಲ. ಜೆನ್ಜಿ ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಿದೆ. ನೋಡಿ, ದೆಹಲಿಯ ಪಡಸಾಲೆಯಲ್ಲಿ ಚರ್ಚೆ ಆಗಿರುವ ಲೆಕ್ಕ ನೋಡಿದ್ರೆ, ಯಾಕಂದರೆ ಒಬ್ಬ ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಒಂದು ಸಮೀಕ್ಷೆಯನ್ನು ಹೇಳ್ತಾರೆ, ಇಷ್ಟೇ ಸ್ಥಾನಗಳನ್ನು ಇವರು ಗೆಲ್ಲಬಹುದು ಅನ್ನುವಂತಹ ಒಂದು ಅಂದಾಜು ಮಾಡಿ ಮಾತಾಡ್ತಾರೆ ಅಂದರೆ ಸುಖ ಸುಮ್ಮನೆ ಮಾತಾಡೋದಿಲ್ಲ. ಯಾರೋ ವಿಪಕ್ಷ ನಾಯಕರು, ಹಾಲಿ ವಿಪಕ್ಷ ನಾಯಕರು, ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕರು ಟೊಳ್ಳುತನದಲ್ಲಿ ಮಾತಾಡ್ತಾರಲ್ಲ, ಆ ರೀತಿ ಚಲುವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು, ಅಥವಾ
ವಿಜೇಂದ್ರ ಅವರಿರಬಹುದು, ಮಾತಾಡೋದಿಲ್ಲ. ಅವರ ಮಾತಿಗೆ ಒಂದು ತೂಕ ಇರುತ್ತೆ, ಇಲ್ಲಾಂದರೆ ಮಾತಾಡಲ್ಲ. ಅವರ ಲೆಕ್ಕ ಕೂಡ ಪಕ್ಕ ಇರಬಹುದು. ಯಾಕಂದರೆ ಇತ್ತೀಚಿನ ಕೆಲವು ಪತ್ರಿಕೆಗಳಲ್ಲಿ, ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ, 3 ಪತ್ರಿಕೆಗಳಲ್ಲಿ ಉಲ್ಲೇಖವಾದ ಒಂದು ಮಾಹಿತಿ, ಸುನೀಲ್ ಕನ್ನುಗೋಲು ಅವರ ರಿಪೋರ್ಟ್ ದೆಹಲಿಯನ್ನು ಸ್ವಲ್ಪ ಕಂಗಾಲಾಗಿಸಿದೆ. ಸಿದ್ದರಾಮಯ್ಯ ಅವರನ್ನು ಏನೋ ಇಳಿಸ್ಬಿಟ್ಟು ನಾವು ಆ ಜಾಗದಲ್ಲಿ ಅವರಿಗೆ ಅಲ್ಟರ್ನೇಟಿವ್ ಸಮರ್ಥ ಡಿ ಕೆ ಶಿವಕುಮಾರನ್ನು ತಂದು ಕೂರಿಸಿದ ಕೂಡಲೇ ನಾವು ಮತ್ತೊಂದು ಸುತ್ತಿಗೆ ಗೆದ್ದು ಬರ್ತೀವಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸದೃಢವಾಗಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿದೆ, ಅದು ದೊಡ್ಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ಅಂತಹ ರಾಜ್ಯವನ್ನು ಕಳೆದುಕೊಳ್ಳುವಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದ್ಯಾಕೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಕೊಟ್ರ, ಅಥವಾ ಸಿದ್ದರಾಮಯ್ಯ ಅವ್ರಿಗಿಂತ ಸಮರ್ಥರು ಡಿ ಕೆ ಶಿವಕುಮಾರ್ ಅಂತ ಕೊಟ್ರ ಗೊತ್ತಿಲ್ಲ. ಆದರೆ ಒಂದು ಚರ್ಚೆ ಆಗ್ತಿರೋ ಲೆಕ್ಕ, ವಿಜೇಂದ್ರ ಅವರು ಹೇಳ್ತಿರುವ ಮಾತು ಕೂಡ ಪಕ್ಕ, 70ರ ಗಡಿ ದಾಟೋದು ಕಷ್ಟ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ. 2028ರ ವಿಧಾನಸಭಾ ಚುನಾವಣೆ, 28ರ ತನಕ ಬೇಡ, ನಾಳೆ ನಾಡಿದ್ದೋದ್ರೂ ಕೂಡ ಕಾಂಗ್ರೆಸ್ ಸರಳ ಬಹುಮತ ಅಲ್ಲ, ಸರಳ ಬಹುಮತದ ಸನಿಹಕ್ಕೂ 3 ಅಂಕಿ ದಾಟೋದು ಕಷ್ಟ ಇದೆ. ಸಿದ್ದರಾಮಯ್ಯ ಅವರು ಯಾವಾಗ ನಾನು ಚುನಾವಣಾ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತೀನಿ ಅಂದರು, ಅವತ್ತೇ ಕ್ಲಿಯರ್ ಕಟ್ ಮೆಸೇಜ್ ವಿಪಕ್ಷಗಳಿಗೂ ಸಿಕ್ತು, ಮುಂದಿನ ಅವಕಾಶ ನಮ್ಮದು ಸಿಗುತ್ತೆ, ನಮಗಾಗತ್ತೆ ಅಂತ. ಯಾಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನು ಗೆಲ್ಲಿಸಬೇಕು ಅಥವಾ ಪಕ್ಷವನ್ನು ಗೆಲ್ಲಿಸಬೇಕು? ಆ್ಯಂಜಲ್ ಆ್ಯಪಲ್ ತಿನ್ನಕ್ಕ ಜನ ಕೇಳ್ತಾರೆ. ಬಿಡದಿಯ ರೈತರ ರೀತಿಯಲ್ಲಿ ಗೋಳಾಡಕ್ಕ ಜನ ಕೇಳ್ತಾರೆ. ಗ್ಯಾರಂಟಿಗಳ ಪರಿಷ್ಕರಣೆಯ ಹೆಸರಿನಲ್ಲಿ ಅಸಲಿ ಫಲಾನುಭವಿಗಳಿಗೆ ಧೋಖಾ ಮಾಡಲಿಕ್ಕ ಜನ ಕೇಳ್ತಾರೆ. ನೋಡಿ, ಒಂದು ಚರ್ಚೆ ಆಗ್ತಿರುವಂಥದ್ದು, 70ರ ಗಡಿಗೆ ಕಾಂಗ್ರೆಸ್ ಬರೋದಿಲ್ಲ, ಸಿದ್ದರಾಮಯ್ಯ ಅವರು ಇನ್ನೊಂದು ಸಲ ಅವ್ರಿಗೆ ಅವಕಾಶ ಸಿಗಬಹುದು ಅನ್ನುವಂತಹ ನರೇಟಿವ್ ಸೆಟ್ ಮಾಡಿಸಿದ್ರೆ ಏನಾದರೂ ಲಾಭ ಆಗುತ್ತಾ? ಸಾಧ್ಯ ಆಗಬಹುದು. ಇಂತಹ ಅವಾಂತರಗಳು ಎದುರಾಗಬಹುದು. ಹಾಗಾದರೆ ಅಹಿಂದ ನಾಯಕನಿಗೆ ಮಾಡಿದಂತಹ ದ್ರೋಹಕ್ಕೆ ಆ ವರ್ಗ ಮತ ಹಾಕಲಿಲ್ಲ ಅನ್ನುವಂತಹ ಕಳಂಕವನ್ನು ಡಿ ಕೆ ಶಿವಕುಮಾರ್ ಅವರು ಬಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈಗ ಮುಸ್ಲಿಮ್ರಿಗೂ ಒಂದು DCM ಪೋಸ್ಟ್ ಕೊಡಬೇಕು, ಜಮೀರ್ ಆಗಲಿ ಅಂತಿರೋದು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ದುಂಬಾಲು ಬಿದ್ದಿರುವಂಥದ್ದು, ಲಿಂಗಾಯತ ಸಮಾಜಕ್ಕೂ ಕೂಡ DCM ಪೋಸ್ಟ್ ಕೊಡಬೇಕು ಅಂತ ದುಂಬಾಲು ಬಿದ್ದಿರುವಂಥದ್ದು. ಇದೇ ದುಂಬಾಲುತನ ಇನ್ನೊಬ್ಬ OBC ವರ್ಗದವರನ್ನೂ ಕೂಡ DCM ಪೋಸ್ಟ್ನಲ್ಲಿ ಕೂರಿಸದೆ ಹೋದರೆ 4 ಜನ ಕೂರಿಸಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಆ ಕಳಂಕವನ್ನು ಬಳ್ಕೋಬೇಕಾಗತ್ತೆ. ಇದು ನೋಡಿ, ಕಾಂಗ್ರೆಸ್ ಲೆಕ್ಕನೇ 70ರ ಗಡಿಗೆ ಬರೋದಿಲ್ಲ ಅಂದರೆ BJP ಮತ್ತು JDSನ ಲೆಕ್ಕ ಏನಾಗಬಹುದು ನೋಡಿ. ಇವತ್ತು ಯಾವ ಸ್ಥಾನದಲ್ಲಿದೆಯೋ JDS, ಅದು ಡಬಲ್ ಸ್ಥಾನಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ BJP ಕೂಡ ಸರಳ ಬಹುಮತದ ಗಡಿ ದಾಟಿ ಹೋಗುವಂಥದ್ದು ಫಸ್ಟ್ ಟೈಮ್ ಏಕಾಂಗಿಯಾಗಿ 2028ಕ್ಕೆ ಆ ಸಂದರ್ಭ ಒದಗಿ ಬರಬಹುದು. ಕಾಂಗ್ರೆಸ್ಸೇ ಮಾಡ್ಕೊಳ್ತಿರುವಂತಹ ತಪ್ಪುಗಳಿಗೆ ಪದೇ ಪದೇ ಎಡವಿ ಬೀಳ್ತಿರೋದನ್ನು ನೋಡಿದ್ರೆ ಆ ದಿನಗಳು ದೂರ ಇಲ್ಲ. ಯಾಕೆ? ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿ, ಅಹಿಂದ ನಾಯಕತ್ವವನ್ನು ಧಿಕ್ಕರಿಸಿ, ಆ್ಯಂಜಲ್ ಆ್ಯಪಲನ್ನು ಕೊಡುವಂತಹ ನಾಯಕತ್ವಕ್ಕೆ ಬೆಂಬಲಿಸಿದ್ರೆ ಕಾಂಗ್ರೆಸ್ ಯಾಕೆ ಅಹಿಂದ ವರ್ಗಗಳು ಮತ ಹಾಕಬೇಕು? ಚರ್ಚೆ ನಡೀತಿದೆ. ಹಾಗಿದ್ರೆ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡೇನೆ ಡಿ ಕೆ ಶಿವಕುಮಾರ್ ಅವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಈ ರೀತಿ ಕಾಯಿಸ್ತಾ ಇರಬಹುದು, ಸತಾಯಿಸ್ತಾ ಇರಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.